ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಜನರಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ತುಲಾ ರಾಶಿಯವ್ರಿಗೆ ನಿಮ್ಮ ಆಸ್ಟ್ರಾಲಜಿಕಲ್ ಚಾರ್ಟ್ನ ನೋಡಿದಾಗ ನನಗೆ ಕೆಲವ್ರಿಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಪ್ರಿಪೇರ್ ಆಗ್ತಾಯಿದ್ರೆ ತುಂಬ ವಿಶೇಷವಾದ ಲಾಭ ಅಂತ ನಾನು ಹೇಳ್ತೀನಿ. ತುಂಬ ಅಂದರೆ ಕ್ರ್ಯಾಕ್ ಮಾಡೋವಂಥ ಚಾನ್ಸಸ್ ತುಂಬಾ ಇದೆ. 95% ನಾನು ಹೇಳ್ತೀನಿ. ಸೊ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಿಬಿಟ್ಟು ಸಕ್ಸಸ್ನ ತೊಗೊಳ್ಬೋದಾದಂಥ ವಿಶೇಷವಾದ ಮಂತು ಅಂತ ನಾನು ಹೇಳ್ತೀನಿ. ಇನ್ನು ಸೆಪ್ಟೆಂಬರ್ 22 ಆದಮೇಲೆ ಸೊ ಬುಧ ನಿಮ್ಮ ರಾಶಿಗೆ ಬರ್ತಾನೆ 22ಗೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ 22ಗೆ ಎಕ್ಸಾಕ್ಟಾಗಿ ಡೇಟ್ ಹೇಳೋದಾದರೆ, ಬಟ್ ವಿಶೇಷವಾಗಿ ಆರೋಗ್ಯದ ಕಡೆಗೆ, ಹೆಲ್ತ್ ಕಡೆಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು. ನೀವು ಹೆಲ್ತ್ ಹದಗೆಡುವಂಥ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ನೀವು ಟೈಮ್ ಕೊಡಬೇಕು ಅಂತ ಹೇಳ್ಬೋದು. ಯೋಗ, ಮೆಡಿಟೇಷನ್ನು, ಜಾಗಿಂಗ್ ಹೋಗೋದು, ವ್ಯಾಯಾಮ ಮಾಡೋದು, ಎಕ್ಸಸೈಸ್ ಮಾಡೋದು, ಯಾವುದಾದ್ರೂ ಒಂದು ಹೆಲ್ದಿ ಡಯಟ್ ಮಾಡೋದು, ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಈಗಿಂದಾನೇ. ಸೊ ನಿಮ್ಮದು ಒಳಗಡೆ ಇಂಟರ್ನಲ್ ಪಾರ್ಟ್ಸ್, ಡೀಪೆಸ್ಟ್ ಪಾರ್ಟ್ ಅಂತ ಹೇಳ್ತೀವಿ, ಆ ಪಾರ್ಟ್ಸ್ಗಳಿಗೆ ಏನಾದರೂ ತೊಂದರೆ ಆಗೋ ಚಾನ್ಸಸ್ಸು ತುಲಾರಾಶಿಯವ್ರಿಗೆ ಸೆಪ್ಟೆಂಬರಲ್ಲಿ ತುಂಬಾ ಇದೆ. ಇದಾದಮೇಲೆ ನಾನು ಮನಿ ವಿಚಾರಕ್ಕೆ ಬಂದರೆ, ಹಣಕಾಸಿನ ವಿಚಾರಕ್ಕೆ ಬಂದರೆ ನಾನು ಅಭಿವೃದ್ಧಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಹಣಕಾಸಿನ ತೊಂದರೆ ಆಗಲ್ಲ. ಬಟ್ ಕೆಲವ್ರಿಗೆ ನೀವು ರೀಲೊಕೇಟ್ ಅಥವಾ ಮನೆ ಶಿಫ್ಟ್ ಮಾಡೋದು, ಪ್ಲೇಸ್ ಚೇಂಜ್ ಮಾಡೋದು, ಇರೋ ಜಾಗ ಅಥವಾ ಪ್ಲೇಸ್ನ ಚೇಂಜ್ ಮಾಡ್ತೀರಾ, ಸ್ಥಳ ಬದಲಾವಣೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ನಿಮ್ಮದು ವೆಹಿಕಲ್ಸ್ ಬಗ್ಗೆ, ವಾಹನಗಳ ಬಗ್ಗೆ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ತೀರಾ ಓನ್ ವೆಹಿಕಲಲ್ಲಿ ಅಂದರೆ ಎಲ್ಲಾದರೂ ದಾರಿಯಲ್ಲಿ ವಾಹನ ಕೆಟ್ಟೋಗೋ ಚಾನ್ಸಸ್ ಇದೆ. ಸೊ ಕೆಟ್ಟು ನಿಲ್ಲೋದ್ರಿಂದ ನಿಮಗೆ ಅದರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಮತ್ತು ತುಂಬ ಯಾರು ಓಡಾಡದೇ ಇರೋ ಜಾಗದಲ್ಲಿ ಈ ಥರ ಘಟನೆಗಳು ನಡೆಯೋವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ವಿಶೇಷವಾಗಿ ನಿಮ್ಗೆ ಬೇಕಾಗಿರೋ ನೀರು ಅಥವಾ ತಿಂಡಿ ತಿನಿಸುಗಳನ್ನ ನೀವು ಜೊತೆಗೆ, ಟ್ಯಾಬ್ಲೆಟ್ಸ್ ಆಗಿರಲಿ, ಏನೇ ಆಗಿರಲಿ, ಸಣ್ಣ ಪುಟ್ಟ ಆರೋಗ್ಯಕ್ಕೆ ಏನು ಸಮಸ್ಯೆ ಆದರೆ ಏನು ಬೇಕು ಆ ಥರ ವಸ್ತುಗಳನ್ನು ಯಾವಾಗಲೂ ಜೊತೇಲಿ ತೊಗೊಂಡೋಗೋದು ತುಂಬ ಉತ್ತಮ ಅಂತ ಹೇಳ್ತೀನಿ ನಾನು. ಸೊ ಕೆಲವ್ರಿಗೆ ನೀವು ಡ್ರೈವ್ ಮಾಡೋರಾಗಿದ್ದರೆ, ವೆಹಿಕಲ್ ಡ್ರೈವ್ ಮಾಡೋರಾದರೆ ಅಲ್ಲೂ ಕೂಡ ನಾನು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ನ ಖಂಡಿತ ಹೇಳ್ತೀನಿ. ಕೈಗೆ ಫ್ರ್ಯಾಕ್ಚರು, ಕಾಲಿಗೆ ಫ್ರ್ಯಾಕ್ಚರು, ಸುಮ್ಮನೆ ಎಲ್ಲೋ ಬಿದ್ದುಬಿಟ್ಟೆ ಏನೋ ತಾಗ್ಬಿಡ್ತು ಅಂತ ಘಟನೆಗಳು ನಡೆಯೋ ಚಾನ್ಸಸ್ ಕೂಡ ಸೆಪ್ಟೆಂಬರಲ್ಲಿ ತುಂಬಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳಿದೆ, ಬಟ್ ನಾರ್ಮಲ್ ಆಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆಗೆ ತುಂಬ ಎಚ್ಚರ ಇರಬೇಕು. ಅಂದರೆ ಫೋಕಸ್ ಎಲ್ಲೂ ಕಳೆದುಕೊಳ್ಬಾರ್ದು ಈ ಟೈಮಲ್ಲಿ ಅಂತ ಹೇಳ್ತೀನಿ. ಸೊ ಆ ಫೋಕಸ್ಸಿಂದ ಏನಾದರೂ ಮಾಡಿದರೆ ಯಶಸ್ಸು ಅಂತ ಹೇಳ್ತೀನಿ ನಾನು. ಖಂಡಿತವಾಗ್ಲೂ ಸಕ್ಸಸ್ನ ನೀವು ನೋಡ್ತೀರಾ. ಈ ಟೈಮ್ ತುಂಬಾ ಈ ಲಾ ಆಫ್ ಅಟ್ರಾಕ್ಷನ್ ಟ್ರೈ ಮಾಡೋರಿಗೆ ತುಂಬ ಒಳ್ಳೆ ಟೈಮು ಅಂತ ಹೇಳ್ತೀನಿ. ಸ್ಪೆಷಲಿ ಹುಣ್ಣಿಮೆ ದಿನ ನೀವು ಲಾ ಆಫ್ ಅಟ್ರಾಕ್ಷನ್ನ ನಂಬೋರಾಗಿದ್ದರೆ, ನಿಮಗೆ ಏನು ಬೇಕು ಅನ್ನೋದನ್ನು ಬೇರೆ ಯಾವುದೇ ಯೋಚನೆ ತಲೆಯಲ್ಲಿ ಇಟ್ಕೊಳ್ಳಾರ್ದೆ ನಿಮ್ಗೆ ಏನು ಬೇಕು ಅದನ್ನು ನೀವು ಡೈರೆಕ್ಟಾಗಿ ಕೇಳೋದ್ರಿಂದ ಯೂನಿವರ್ಸಿಗೆ. ಸೊ ಲೈಕ್ ಇದು ಕೂಡ ನೀವು ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಂಡಂಗೆ ಅಷ್ಟೇ, ಮತ್ತೇನು ದೊಡ್ಡದಾಗಿರೋ ವಿಚಾರ ಇಲ್ಲ ಇಲ್ಲಿ. ಬಟ್ ನಿಮ್ಮ ಕಾನ್ಸಂಟ್ರೇಷನ್ನು, ನಿಮ್ಮ ಫೀಲಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆಲ್ಲ ಎನರ್ಜಿ ಕೂಡ ಒಂದೇ ಕಡೆ ಹಾಕಿ ಮಾಡಬೇಕಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್ನ ಟ್ರೈ ಮಾಡೋದಾಗಿದ್ದರೆ ಸಡನ್ನಾಗಿ ಈಗ ಮಾಡಿದರೆ ಈಗ ಆಗಿಬಿಡುತ್ತೆ ಅಂತ ಹೇಳಲ್ಲ, ಬಟ್ ಸಕ್ಸಸ್ ಇದೆ. ಟ್ರೈ ಮಾಡೋರು ಖಂಡಿತವಾಗ್ಲೂ ಈ ಎನರ್ಜಿನ, ಈ ಟೈಮ್ನ ಯೂಸ್ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವ್ರಿಗೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಸೊ ಆಲ್ರೆಡಿ ಡಿವೋರ್ಸಿಗೆ ಅಪ್ಲೈ ಮಾಡಿದ್ವಿ, ಜಗಳ ಆಗಿ ಅವ್ರ ಮನೇಲಿ ಇರ್ತಾರೆ, ನಾವು ನಮ್ಮ ಮನೇಲಿ ಇರ್ತೀವಿ ಅನ್ನೋರಿಗೆ ಸೊ ಒಂದು ಟೈಮ್ ಅಂತ ಹೇಳ್ತೀವಿ, ಒಂದು ಕಾಲಾವಕಾಶ ಯೂನಿವರ್ಸ್ ನಿಮಗೆ ಕೊಡುತ್ತೆ ತುಲಾರಾಶಿಯವ್ರಿಗೆ. ಮತ್ತೆ ನೀವು ಒಟ್ಟಿಗೆ ಸೇರೋ ಚಾನ್ಸಸ್ ಇದೆ. ಮತ್ತೆ ಫಿಸಿಕಲ್ ಇಂಟಿಮೆಸಿ, ಮೊದಲಿನ ಥರ ರೊಮ್ಯಾನ್ಸು, ಮೊದಲಿನ ಥರ ಸಿಚುವೇಶನ್ ಆಗೋವಂಥ ಚಾನ್ಸಸ್ ಇದೆ. ಅವಕಾಶ ನಿಮ್ಮ ಕೈಯಲ್ಲೇ ಇದೆ. ಮಿಸ್ ಆಪರ್ಚುನಿಟೀಸ್ ಮಾಡಿಕೊಂಡ್ರೂ ಕೂಡ ನೀವೇ ಒಂದು ಸುಂದರವಾದ ಜೀವನನ ಕೈಯಿಂದ ಕಳ್ಕೊಳ್ತೀರಾ ಅಂತ ಹೇಳ್ಬೋದು ತುಲಾರಾಶಿಯವ್ರಿಗೆ. ಇನ್ನು ಕೆಲವ್ರಿಗೆ
ಮಕ್ಕಳಿದ್ದಾರೆ ಅನ್ನೋರು ತುಂಬ ಎಚ್ಚರಿಕೆ ವಹಿಸಿ. ನಾನು ತುಂಬ ರಾಶಿಗಳಿಗೆ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಮಕ್ಕಳಿದ್ದಾರೆ ಅಂದರೆ ನೀವು ಐರನ್ ಮಾಡ್ತೀರಾ ಬಟ್ಟೆನ ಅಥವಾ ಏನೋ ಮಿಕ್ಸಿ ಮಾಡ್ತೀರ, ಏನಾದರೂ ಮಾಡಿ ಗಮನ ಇರಲಿ. ಚಿಕ್ಕ ಮಕ್ಕಳಿದ್ರೆ ಸೊ ನಿಮಗೆ ತಿಳಿದೇನೋ ನೀವೇ ಮಾಡಿರೋ ಕೆಲವು ಮಿಸ್ಟೇಕ್ಸಿಂದ ನಿಮ್ಮ ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಸೊ ಎಲ್ಲಾದರೂ ಬೀಳೋದು, ಎಡ್ಬೋದು, ಕೈ ಸುಟ್ಕೊಳ್ಳೋದು, ಏನಾದರೂ ಈ ಥರ ಸಣ್ಣ ಪುಟ್ಟ ಮನೆಯಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ಗಳು, ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ಗಳು ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರ ಅಷ್ಟು ಒಳ್ಳೆಯದು ಅಂತ ಹೇಳ್ತೀನಿ. ಕೆರಿಯರ್ಗೆ ಪ್ರಮೋಷನ್ ಮತ್ತು ನೀವು ಟ್ರಾನ್ಸ್ಫರ್ ತೊಗೊಳ್ಬೇಕಂದ್ರೆ ಟ್ರಾನ್ಸ್ಫರ್, ಹೈಕ್ ಸಿಗೋವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಕೆರಿಯರಲ್ಲಿ ಹೊಸ ಕೆಲಸ ಹುಡುಕ್ತೀನಿ ಅನ್ನೋರಿಗೂ ಕೂಡ ನಾನು ಕೊನೆಯಲ್ಲಿ ಶುಭ ದಿನಗಳನ್ನ ಹೇಳ್ತೀನಿ. ಆ ದಿನಗಳಲ್ಲಿ ನೀವು ಟ್ರೈ ಮಾಡಿ, ಖಂಡಿತ ಹೊಸ ಕೆಲಸ ಸಿಗೋ ಚಾನ್ಸಸ್ ಕೂಡ ಸೆಪ್ಟೆಂಬರಲ್ಲಿ ತುಲಾ ರಾಶಿಯವರಿಗೆ ತುಂಬಾ ಇದೆ. ಬಟ್ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಆಲ್ರೆಡಿ ಕೆಲಸ ಮಾಡ್ತೀನಿ ಅನ್ನೋರಿಗೆ ಯಾರಾದರೂ ನಿಮಗೆ ಎಲ್ಲರ ಮುಂದೆ ಏನಾದರೂ ಹೇಳ್ಬೋದು. ಸೊ ನಿಮ್ಮ ಮನಸ್ಸಿಗೆ ನೋವು ಆಗೋ ಹಾಗೆ ನಿಮ್ಮ ಕೆಲಸದ ಬಗ್ಗೆ ಯಾರಾದರೂ ಏನಾದರೂ ಹೇಳೋವಂಥ ಚಾನ್ಸಸ್ ಇದೆ. ಅದನ್ನು ಅವಮಾನ ಅಂತ ನೀವು ತೊಗೊಳ್ಬೇಡಿ, ಅದು ಎಲ್ರಿಗೂ ಆಗಿರುತ್ತೆ ಹೈಯರ್ ಅಥಾರಿಟಿಯಿಂದ. ನಾವೇನು ಅನ್ನೋಕ್ಕಾಗಲ್ಲ ಅವ್ರಿಗೆ ಎದುರುಗಡೆ. ಸೊ ನಾನು ಹೇಗೆ ಹೋಗಲಿ, ಮಾರನೇ ದಿನ ಹೇಗೆ ಮುಖ ತೋರಿಸ್ಲಿ ಎಲ್ರಿಗೂ ಅಂತ ಅನ್ನಿಸ್ಬೋದು ಕೆಲವ್ರಿಗೆ, ತುಲಾ ರಾಶಿಯವ್ರಿಗೆ. ಸೊ ಆಲ್ರೆಡಿ ಇದು ಕೆಲವ್ರಿಗೆ ಆಗಿರ್ಬೋದು ಅಥವಾ ಮುಂದೆ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಆ ಥರ ಯಾವುದೇ ಥಿಂಕು ನೀವು ಮಾಡಬೇಡಿ, ಯೋಚನೆನೂ ಮಾಡಬೇಡಿ. ಇದು ಎಲ್ಲ ನಾರ್ಮಲ್, ಎಲ್ರಿಗೂ ಆಗಿರುತ್ತೆ ಅಂತ ಅಂದ್ಕೊಂಡು ಸೊ ಮುಂದೆ ಹೋಗೋದನ್ನು ಕಲೀರಿ ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವ್ರಿಗೆ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ನಾನು ಶುಭ ಹೇಳ್ತೀನಿ. ಸೊ ಹೈಯರ್ ಸ್ಟಡೀಸ್ಗೆ ರೀಕೋರ್ಸ್ ಮಾಡೋಕ್ಕೆ, ರೀಲರ್ನ್ ಮಾಡೋಕ್ಕೆ ಮಾರ್ಸ್ ರೆಟ್ರೋಗ್ರೇಟ್ ಆಗ್ತಾ ಇರೋದ್ರಿಂದ ಬಾಕಿ ಎಲ್ಲ ರಾಶಿಗಳಿಗೂ ಇದು ಅನ್ವಯಿಸುತ್ತೆ. ಸೊ ನೀವು ಸ್ಟಡೀಸ್ನ ಅರ್ಧಕ್ಕೆ ಬಿಟ್ಟಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಅಥವಾ ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಹೋಗಬೇಕು ಅನ್ನೋರಿಗೆ, ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಈ ಸ್ಟೆಪ್ನ ತೊಗೊಳ್ಬೋದು. ಖಂಡಿತವಾಗ್ಲೂ ನಾನು ಸಕ್ಸಸ್ನ ಹೇಳ್ತೀನಿ ತುಲಾ ರಾಶಿಯವ್ರಿಗೆ. ಇನ್ನೂ ಕೆಲವ್ರಿಗೆ ಕೆಲಸದಲ್ಲಿ ಕಿರಿಕಿರಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಅದು ಕಿರಿಕಿರಿ ಅಂತ ಹೇಳೋಕ್ಕಾಗಲ್ಲ, ಸಡನ್ನಾಗಿ ನಿಮ್ಗೆ ಗೊತ್ತಿಲ್ಲದೆ ಕೆಲವು ಮಿಸ್ಟೇಕ್ಸ್ನ ನೀವು ಮಾಡೋದ್ರಿಂದ, ಸೊ ಹೊಸದಾಗಿ ಆ ಮಿಸ್ಟೇಕ್ಸ್ ಆಗಿರೋದ್ರಿಂದ ಸೊ ಹೈಯರ್ ಅಥಾರಿಟಿ ಕೈಯಿಂದ ಸ್ವಲ್ಪ ಕೆಲವೊಂದು ಹರ್ಟ್ಫುಲ್ ವರ್ಡ್ಸ್ನ ಕೇಳ್ಬೋದು, ಸ್ವಲ್ಪ ಹರ್ಟ್ ಆಗ್ಬೋದು. ಬಟ್ ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವ್ರಿಗೆ ನಿಮ್ಮ ಬಾಡಿ ಪಾರ್ಟ್ಸ್ಗಳೇ ಹುಷಾರಾಗಿರಿ. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಎಷ್ಟೇ ಚಿಕ್ಕ ಪುಟ್ಟ ತೊಂದರೆ ಇದ್ದರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಮನೇಲಿ ಹಿರಿಯರು ಏನಾದರೂ ಇದ್ದರೆ ಅವ್ರಿಗೆ ಗೌರವ ಕೊಡಿ. ಸೊ ಮುನಿಸ್ಕೊಂಡು ಮಾತಾಡದೇ ಇದ್ದರೆ ಸೊ ಅವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೆಪ್ಟೆಂಬರಲ್ಲಿ ಅಂತ ನಾನು ಹೇಳ್ಬೋದು. ಇನ್ನು ಕೆಲವರು ತುಂಬ ಅಂದರೆ ಬೆಳಗ್ಗೆ ಬೇಗ ಏಳೋದಿಲ್ಲ, ಎದ್ದರೂ ಕೂಡ ಲೇಟಾಗಿ ಸ್ನಾನ ಮಾಡೋದು, ಮನೆಯಲ್ಲೇ ಇರ್ತೀರಿ, ಗೃಹಿಣಿಯರು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಅಭ್ಯಾಸಗಳೇನಾದರೂ ನೀವು ರೂಢಿಯಲ್ಲಿ ಇಟ್ಕೊಂಡಿದ್ರೆ ಖಂಡಿತ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದನ್ನು ಮೊದಲು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಸೊ ಮನೇಲಿ ಯಾವುದಾದ್ರೂ ಹಳೆಯ ವಸ್ತುಗಳು ನೀವು ಯೂಸ್ ಮಾಡಲ್ಲ, ಲೆದರ್ ವಸ್ತುಗಳು ಯಾವುದಾದ್ರೂ ಇದ್ದರೆ, ಶನಿ ತುಂಬ ಲೆದರ್ ವಸ್ತುಗಳ ಮೇಲೆ, ಶೂಸ್ ಹಳೇದು ಹರಿದೋಗಿದೆ ಅನ್ನೋ ಹಾಗಿದ್ರೆ, ಯೂಸ್ ಮಾಡಲ್ಲ ಹರಿದೋಗಿದೆ ಆದರೂ ಮನೆಯಲ್ಲೇ ಇಟ್ಕೊಂಡಿದ್ದೀರಾ, ಮನೆ ಪಕ್ಕನೇ ಇರುತ್ತೆ, ಸೊ ಸ್ಟೋರೂಮಲ್ಲಿ ಹಾಕಿದ್ದೀರಾ ಒಂದು ಚೀಲದಲ್ಲಿ ಅನ್ನೋ ಹಾಗಿರೋ ಅದನ್ನೆಲ್ಲ ಬಿಸಾಡಿ ಗುಜ್ರಿಯವ್ರಿಗೆ ಹಾಕಿ ಅಂತ ನಾನು ಹೇಳ್ತೀನಿ ಈ ಟೈಮಲ್ಲಿ. ಸೊ ಶನಿ ಸ್ವಲ್ಪ ನಿಮಗೆ ಕಾಲು ಮತ್ತು ನೆಕ್ ಪೇನು, ಬ್ಯಾಕ್ ಪೇನು ಅಥವಾ ತುಂಬ ತಲೆನೋವು, ಆ ಥರ ನೀವು ಸ್ಟೂಡೆಂಟ್ಸ್ ಆಗಿದ್ರೂ ಇತ್ತೀಚೆಗೆ ಯಾಕೋ ತುಂಬ ತಲೆನೋವು ಅಂತ ಅನ್ನಿಸ್ಬೋದು. ಹೋಗಿ ನಿಮ್ಮ ಐಸ್ ಚೆಕ್ಸ್ ಮಾಡ್ಕೊಳ್ಳಿ, ಅಂದರೆ ಕಣ್ಗಳ ಪರೀಕ್ಷೆನ ಮಾಡ್ಕೊಳ್ಳಿ ಅಂತ ನಾನು ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತ ಹೇಳ್ತೀನಿ. ಸೊ ನಿಮ್ಮ ಸ್ಪೆಕ್ಟ್ಸ್ಗೆ ಏನಾದರೂ ನಿಮ್ಮ ಕನ್ನಡಕದ್ದು ನಂಬರ್ ಅಂತ ಇರುತ್ತೆ, ಅದೇನಾದರೂ ಚೇಂಜ್ ಆಗಿರ್ಬೋದು ಅಥವಾ ಸಮಥಿಂಗ್ ಅಲ್ಲಿ ಏನಾದರೂ ತೊಂದರೆ ಇರ್ಬೋದು ಅಂತ ಹೇಳ್ಬೋದು. ಕೆಲವ್ರಿಗೆ ಅಲರ್ಜೀಸ್ ಆಗೋ ಚಾನ್ಸಸ್ ಕೂಡ ಈ ಟೈಮಲ್ಲಿ ತುಂಬಾ ಇದೆ. ವೆದರ್ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ನಾರ್ಮಲ್ ಅಂತ ಅನ್ನಿಸ್ಬೋದು ಸೈನಸ್ ಪ್ರಾಬ್ಲಮ್ ಅಂತ. ಬಟ್ ಅದು ಸ್ವಲ್ಪ ಕೆಲವ್ರಿಗೆ ಏನಾದರೂ ಮಾಂಸ, ಮೂಗಲ್ಲಿ ಯಾವುದಾದ್ರೂ ಮಾಂಸ ಆ ಥರ ಏನಾದರೂ ಬೆಳ್ಕೊಳ್ಳೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಇದು ಕಾಮನ್ ಕೋಲ್ಡ್ ಅಂತ ಅಂದ್ಕೊಳ್ಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ವಾಹನಗಳನ್ನ ನೀವು ಚಲಾಯಿಸೋರಾಗಿದ್ದರೆ ತುಂಬ ಕೇರ್ಫುಲ್ಲಾಗಿರಿ. ಗೃಹಿಣಿಯರಿಗೂ ಅಷ್ಟೇ, ಮನೇಲಿ ಅಡುಗೆ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಿ. ಸ್ಪೆಷಲಿ ನಿಮ್ಗೆ ತುಂಬ ಪುಟಾಣಿ ಮಕ್ಕಳಿದ್ದರೆ
ಸೊ ಮೊದಲು ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ, ಅವ್ರನ್ನ ಒಬ್ಬರೇ ಬಿಡಬೇಡಿ ಅಂತ ಹೇಳ್ತೀನಿ. ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಕೇರ್ಫುಲ್ ಆಗಿರಿ ಆದಷ್ಟು. ಥ್ಯಾಂಕ್ ಯು.